ರೇಡಿಯೋ ಕೇಳುಗರಿಗೆ ಬ್ಲೇಡ್ ರಾಜ ಸ್ವರ RJ ಶ್ರೀನಿ. ಶ್ರೀನಿ, ನಾನು ನಿಮ್ಮ ಬ್ಲೇಡ್ ಶ್ರೀನಿ. ಡಾಕ್ಟರ್ ಶಿವರಾಜ್ ಕುಮಾರ್ ನಟನೆಯ ಪ್ಯಾನ್ ಇಂಡಿಯಾ ಸಿನಿಮಾ ಗೋಸ್ಟ್ ನ ನಿರ್ದೇಶಕ MG ಶ್ರೀನಿವಾಸ್. ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ. They call me OG. I always wanted to be a part of entertainment industry. ತಮ್ಮ ವಿಭಿನ್ನ ಶೈಲಿ, ತೆರೆಯ ಮೇಲೆ ಹೇಳಲು ಆರಿಸಿಕೊಳ್ಳುವ ವಿಶಿಷ್ಟ ಕಥೆಗಳಿಗೆ ಹೆಸರಾಗುತ್ತಿರುವ MG ಶ್ರೀನಿವಾಸ್ ಕನ್ನಡ ಚಿತ್ರರಂಗದ ಯುವ ಪ್ರತಿಭಾನ್ವಿತ ನಟ ಮತ್ತು ನಿರ್ದೇಶಕರಲ್ಲೊಬ್ಬರು. ಶ್ರೀನಿವಾಸ್ ತಮ್ಮ ಕಾಲೇಜು ಶಿಕ್ಷಣದ ನಂತರ ಡಾನ್ಸ್ ಕೊರಿಯೋಗ್ರಫರ್ ಆಗಿ ತಮ್ಮ ವೃತ್ತಿ ಆರಂಭಿಸಿ ಕೆಲಕಾಲ ರೆಡ್ FMನಲ್ಲಿ ಬ್ಲೇಡ್ ರಾಜ ರೇಡಿಯೋ ಕಾರ್ಯಕ್ರಮ ಮೂಲಕ ಕೇಳುಗರಿಗೆ ಪರಿಚಿತರಾದರು. ಸೌಂಡ್ ಇಂದ 1 hour ಹಿಡಿದು ಕೂರ್ಸೋದು ಭಾರಿ ಕಷ್ಟ, ತುಂಬಾ ಕಷ್ಟ. ತದನಂತರ ಚಿತ್ರ ನಿರ್ಮಾಣಕ್ಕೆ ತೊಡಗಿದ್ದ ಶ್ರೀನಿ ಹಾಸ್ಯ ಪ್ರಧಾನ ರೂಲ್ಸ್ ಕಿರುಚಿತ್ರ ನಿರ್ಮಿಸಿದರು. ನನ್ನ ಲೈಫ್ನ ಚೇಂಜ್ ಮಾಡಿದ ಹಂಪು ಇದೇನೆ. ಈ ಚಿತ್ರ ಅಧಿಕೃತವಾಗಿ ಆಸ್ಟ್ರೇಲಿಯನ್ ಫಿಲ್ಮ್ ಫೆಸ್ಟಿವಲ್ ಬಾಲಿವುಡ್ ಅಂಡ್ ಬಿಯಾಂಡ್ ನಲ್ಲಿ ಪ್ರದರ್ಶನಗೊಂಡಿತು. ನಾನು ಮುಂಚೆಯಿಂದನೂ ಇಡೀ ಜಗತ್ನ ನನ್ನ ವಂಡರ್ ಕಣ್ಣಿನ ವಾರಿ ನೋಡ್ತಿದ್ದಾನೆ ಅಬ್ಸರ್ವ್ ಮಾಡೋ ಅಭ್ಯಾಸ. ಸಿಂಪ್ಲಿ ಕೈಲಾಸಂ ದೀರ್ಘ ಕಿರುಚಿತ್ರ ನಿರ್ಮಿಸಿದರು. ಜಾಯ್ಸಿಂಗ್ ಅವ್ರನ್ನ ಹೋಗಿ ಕೇಳ್ಕೊಂಡೆ, ಈ ಥರ ಮಾಡ್ಬೋದಾ ನೀವು, ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ ನೀವೇ ಮಾಡಬೇಕಾಗುತ್ತೆ ಅಂತ. ಶಿ ವಾಸ್ ವೆರಿ ಎಕ್ಸೈಟೆಡ್. ಅಂದ್ರಿಕ್ಕಿ ಮಂಚವಾಳು ಅನಂತಯ್ಯ ಅನ್ನೋ ಹಾಗೆ ಆ ಲಾಯರ್ಗೆ ಕಟ್ಕೊಂಡಿರೋ ಬೇಕಾ ಹೆತ್ತ ಅಮ್ಮನು. ಈ ಚಿತ್ರಕ್ಕಾಗಿ 44ನೇ ಹ್ಯೂಸ್ಟನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ಲಾಟಿನಂ ರೇಮಿ ಪ್ರಶಸ್ತಿ ದೊರೆಯಿತು. 2013ರಲ್ಲಿ ಉಪೇಂದ್ರರ ಟೋಪಿವಾಲಾ ಸಿನಿಮಾ ಮೂಲಕ ಬೆಳ್ಳಿ ತೆರೆಯ ನಿರ್ದೇಶನಕ್ಕೆ ಇಳಿದರು. ಆ ಥರ ಒಬ್ರು ತುಂಬಾ ದೊಡ್ಡ ಡೈರೆಕ್ಟ್ರು, ನಾನು ಯಾರು ಅಂತಾನೆ ಗೊತ್ತಿಲ್ಲ, ಕರೆದ್ಬಿಟ್ಟು ಅವಕಾಶ ಕೊಟ್ಟು ನೀನು ಮಾಡು ಅಂದರೆ ಇಟ್ಸ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ತಮ್ಮ ನಿರ್ದೇಶನದ 2ನೆಯ ಚಿತ್ರ ಶ್ರೀನಿವಾಸ ಕಲ್ಯಾಣದಲ್ಲಿ ನಾಯಕ ನಟನಾಗಿಯೂ ಕಾಣಿಸಿಕೊಂಡರು. ಇವರ ಬೀರ್ಬಲ್ ಟ್ರೈಲಾಜಿ ಗಮನಾರ್ಹ ಚಿತ್ರ ಸರಣಿ. ತುಂಬಾ ದೊಡ್ಡ ರೀಚ್ ಸಿಕ್ತು ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ವಿತ್ ದಟ್ ರೀಚ್. ಆವಾಗಲೇ OTT ಪೊಟೆನ್ಷಿಯಲ್ ಏನು ಅಂತ ಗೊತ್ತಾಗಿದ್ದು. ಇವರ ಗೋಸ್ಟ್ ಚಿತ್ರ ಪ್ಯಾನ್ ಇಂಡಿಯಾ ಚಿತ್ರ. ಈ ಮಧ್ಯೆ ಸುದೀಪ್ ಅಭಿನಯದ ಜಸ್ ಮಾತ್ ಮಾತಲ್ಲಿ ಹಾಗೂ ಚಿರಂಜೀವಿ ಸರ್ಜಾ ನಟನೆಯ ಚಿರು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳನ್ನು ಕೂಡ ನಿರ್ವಹಿಸಿದ್ದಾರೆ. ಸುದೀಪ್ ಸರ್ ವಾಸ್ ದಿ ಫಸ್ಟ್ ಪರ್ಸನ್ ಕರೆದು ನೀನು ಆಕ್ಟಿಂಗ್ ಮಾಡ್ತೀಯಾ ಅಂತ ಕೇಳಿ, ಡೆಫಿನೆಟ್ಲಿ ಮಾಡ್ತೀನಿ ಸರ್, ಕೇಳ್ತಿದ್ರಲ್ಲ. 2022ರಲ್ಲಿ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ನಲ್ಲಿ ರೈಸಿಂಗ್ ಸ್ಟಾರ್ ಪ್ರಶಸ್ತಿಯ ಗೌರವ, 2023ರ ಚಿತ್ರಸಂತೆ ಪ್ರಶಸ್ತಿಗಳಲ್ಲಿ ವರ್ಷದ ಅತ್ಯಂತ ಮನೋರಂಜನಾ ತಾರೆ ಪ್ರಶಸ್ತಿಯ ಗೌರವ ಪಡೆದ ಬಹುಮುಖ ಪ್ರತಿಭೆ, ರೇಡಿಯೋ ಜಾಕಿ, ನಟ, ನಿರ್ದೇಶಕ ಶ್ರೀನಿ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಅತಿಥಿ.